ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಸರ್ಕಾರದ ವಿದ್ಯಾರ್ಥಿ ನಿಲಯ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ, ಸಾರ್ವಜನಿಕ ಆಸ್ಪತ್ರೆ ಹಾಗೂ ಶಿವಮೊಗ್ಗ ರಸ್ತೆಯಲ್ಲಿರುವ ಆಹಾರ ಇಲಾಖೆಯ ಎಂಎಸ್ಪಿಸಿ ಕೇಂದ್ರ ಭೇಟಿ ನೀಡಿದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಕಂಡು ಬಂದಿದ್ದು ಅವುಗಳನ್ನು ಶೀಘ್ರದಲ್ಲೇ ಸರಿಪಡಿಸಿ ವರದಿ ಸಲ್ಲಿಸುವಂತೆ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಕರ್ನಾಟಕ ರಾಜ್ಯ ಆಯೋಗದ ಸದಸ್ಯೆ ರೋಹಿಣಿ ಪ್ರಿಯಾ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಆಯೋಗದ ಸದಸ್ಯರಾದ ಸುಮಂತ್ ರಾವ್, ಆಹಾರ ಶಿಫಾರಸ್ದಾರ್ ಮಂಜುನಾಥ್, ನಿರೀಕ್ಷಕರುಗಳಾದ ನಜರುಲ್ಲಾ, ಶಿವಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಹನುಮಂತ ಲಮ್ಮಾಣಿ, ಬಿಸಿಎಂ ಇಲಾಖೆಯ ಅಸ್ಮಾಬಾನು, ಸಿಡಿಪಿಒ ಪ್ರಿಯದರ್ಶಿನಿ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಸ್ಟೇಟ್ ಇನ್ಚಾರ್ಜ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಿದೆ. ಕೆಲವು ಮಕ್ಕಳುಗಳು ಊಟ ತಿಂದಿದ್ದು ಅದೆಲ್ಲ ಕಂಪ್ಲೇಂಟ್ಸ್ಗಳಿದೆ. ಅದನ್ನೆಲ್ಲ ಏನು ತಿದ್ಕೊಳ್ಳೋ ಅಂಥದ್ದು ಏನು ಮೇಜರ್ ಅಲ್ಲ. ಸೊ ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು. ಅದೆಲ್ಲ ಈಗ ಹಾಸ್ಟೆಲೆಲ್ಲ ಗೀಜರ್ ಬೇಕು, 2ನೇ ಫ್ಲೋರಲ್ಲಿ ಇದ್ರು. ಅದನ್ನು ಗೀಜರ್ ಹಾಕಿಸ್ಬಿಟ್ಟು ವಿತ್ ಫೋಟೋ ನನಗೆ ಸೆಂಡ್ ಮಾಡಿ ಅಂತ ಹೇಳಿದ್ದೀನಿ ವಿತಿನ್ 1 ವೀಕ್ ಒಳಗೆ. ಸೊ ನಾವೇನೋ ಹೇಳ್ಬಿಟ್ಟು ಹೋಗ್ತೀವಿ, ಅದು ಮಾಡೋದು ಅಪ್ಡೇಟ್ ಮಾಡಿರೋದು ಅವ್ರು ನಮಗೆ ಪಿಕ್ಚರ್ಸ್ ಕಳಿಸೋದೇ ನಮಗೆ ಸಮಾಧಾನ. ಸೊ ಲೆಕ್ಚರ್ಸ್ಗಳು ಕೆಲವು ಮೇಂಟೈನ್ ಮಾಡಿಲ್ಲ, ಅದೆಲ್ಲ ಹೇಳಿದ್ದೀನಿ ಸರ್ ಮಾಡೋದಕ್ಕೆ. ನಮಗಿರೋ 2 ಮಕ್ಕಳನ್ನೇ ನಾನು ಬಿಟ್ಬಿಟ್ಟು ಬಂದು ಊರಿಗೆ ಸುತ್ತೋಂಗಾಗತ್ತೆ. ಅಂಥದ್ರಲ್ಲಿ ಇಷ್ಟು ಜನ ಮಕ್ಕಳುಗಳನ್ನ ನೋಡ್ಕೊಳ್ಳೋ ಆಪರ್ಚುನಿಟೀಸ್ ನಿಮ್ಗೆ ಸಿಕ್ಕಿದೆ. ಅವ್ರನ್ನೆಲ್ಲ ಖುಷಿಯಾಗಿರ್ತಾರೆ, ಅವರು ನಿಮ್ಮ ಜೊತೆ ಖುಷಿಯಾಗಿರ್ತಾರಲ್ವಾ. ಕೊಡಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ನನಗೆ ಸುಮ್ಮನೆ ನಾನು ಅವ್ರ ಬಗ್ಗೆ ಬಂದು ಕೇಳೋದಕ್ಕೆ ನನಗೆ ಹುಚ್ಚ. ನಿಮ್ಮ ಮಕ್ಕಳ ಕೇಳೋದು ಇನ್ನೊಂದು ದೋಸೆ ಹಾಕಮ್ಮ ಅಂತಂದ್ರೆ ಹಾಕಲ್ಲ ಅಲ್ವಾ. ಏನ್ ಮಾಡ್ತೀರಾ ಉಳಿಸಿ ಹೋಗ್ಕೊಳ್ಳಿ ದಿನಸಿನ? ಅಂದ್ರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಸರ್ ರೆಗ್ಯುಲರ್ ರೆಗ್ಯುಲರ್ 138 ಲಾಸ್ಟ್ ಟೈಮ್ ಕಳಿಸಿದ್ದು. ಅದು ಇನ್ನೊಂದು B.Ed ಅಡ್ಮಿಷನ್ ಆದರೆ ಸರ್ B.Ed ಅಡ್ಮಿಷನ್ ಆಗ್ತಾರೆ ಸರ್. ಶಾರ್ಟೇಜ್ ಆಗಿದೆ ಈಗ ಉಳಿದಿದ್ದಲ್ಲ 25 30 ಉಳಿದಿದೆ. ಎಷ್ಟು ಉಳಿದಿದೆ? 28 ಮತ್ತೆ ಪುನಃ ಅಷ್ಟೇ ಕರೀತೀರಾ? ಲಾಸ್ಟ್ ಮಂತ್ ಕಳಿಸಿ ಸರ್. ಹೌದಮ್ಮ, 38 ಉಳಿದಿದೆ ಈಗ. ಇದು ಸಿಗಲ್ಲ. ನಮಸ್ಕಾರ ಸರ್. ನಮಸ್ತೆ ಮೇಡಮ್ ಅವರೇ. ಮಳೆ ನೀರು ನೋಡಿರಿ, ಮಳೆ ನೀರು ಬಂದು ಅಕ್ಕಿಗೆಲ್ಲ ಹೆಂಗಾಗಿದೆ. ಅಲ್ಲ ನಮ್ಮ ಗೋಡನ್ ಸೋಲಾರ್ ಇದೆ ಮೇಡಮ್. ಅವ್ರು ಹೇಳ್ತಾ ಇದಾರಲ್ಲ ಅದು ಬಂದಾಗಲೇ ಆಗಿತ್ತು ಅಂತ, ಅದಕ್ಕೆ ಆನ್ಸರ್ ಮಾಡಿ. ಅಲ್ಲ ನಮ್ಮಲ್ಲಿ ಸೋಲಾರ್ ಎಫ್ಸಿಯಲ್ಲಿ ಆ ಥರ ಚೀಲ ಬರಲ್ಲ. ಹಾಕಿರ್ತಾರಲ್ಲ ಅವಾಗ ತೋರಲಿಲ್ಲ, ಉಕ್ಕಾಕಿರ್ತಾರೆ ಮುಚ್ಚಿಗೆ ಕಳಿಸ್ತಾರಲ್ಲ ಹೋಲ್ಬಿಟ್ಟು. ಇದೇನಾಗಿಲ್ಲ, ಮಿಷಿನ್ ಎಲ್ಲ ಚೆನ್ನಾಗಿದೆ. ಆನ್ ಮಾಡಿ ಒಂದ್ಸರಿ. ಯೂಸ್ ಮಾಡ್ತಾ ಇದ್ದೀರಾ? ಮಾಡ್ತೀರಾ ಮಾಡ್ತೀವಾ? ಏನಕ್ಕೆ ಸುಮ್ಮನೆ ಆನ್ ಮಾಡ್ಬಿಟ್ಟು ಬಿಡ್ತೀರಾ ಒಂದ್ಸರಿ? ಮತ್ತೆ ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ? ನೀವು ಮಾಡ್ತೀರಾ? ಯಾವಾಗ ಮಾಡ್ತೀರಾ? ಐಟಮ್ಗಳೇನಿದೆ ನಿಮಗೆ ಪ್ಯಾಕ್ ಮಾಡಿಕೊಡೋದಕ್ಕೆ? CB ಕೊಡಪ್ಪ, CB ಎಷ್ಟಿದೆ ಕೊಡು.
ಲಾಸ್ಟ್ ಅಗ್ರಿಮೆಂಟ್ ಅಗ್ರಿಮೆಂಟ್ ನಿಮಗೆ ಕೊಟ್ಟದ್ದು ಯಾರು ನಿಮಗೆ ಯಾರು ಕೊಡೋದು ತೋರಿಸೋದು ಎಲ್ಲಿದೆ ಮೇಡಮ್ ನೀವು ಅಗ್ರಿಮೆಂಟ್ ಕಾಪಿ ಕೇಳಿ ಅಗ್ರಿಮೆಂಟ್ ಕಾಪಿ ಕೊಡಿ. ಕಾಪಿ ತೋರಿಸಿ ಕೊಡಿ ಆಡಿಟ್ ಆಫೀಸರ್ ಇದೆ ಅಲ್ಲ, ನೀವು ಇವ್ರ ಜೊತೆ ಮಾಡ್ಕೊಂಡಿರೋದಲ್ವಾ ಶಿವಮೊಗ್ಗದವ್ರ ಜೊತೆ ಅಗ್ರಿಮೆಂಟ್, ಅದು ಕೊಡಿ. ಯಾವುದೇ ಆಗಲಿ ಸ್ಟಾಕ್ ರಿಪೋರ್ಟ್ ನಿಮ್ಗೆ ಇಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ತೋರ್ಸಕ್ಕಾಗತ್ತೆ? ಹಸಿ ಗೋಧಿ ಅಷ್ಟೇ ಡಿಪೆಂಡ್ ಮೇಡಮ್ ಅದ್ರ ಇನ್ನೇನು ಬೇರೆ ಇನ್ನೇನು ಇಲ್ವಾ? ಏನಿದ್ರೆ ಈಗ ತರಿಸಿ ಬೆಲ್ಲ ಇದೆ, ಇದೆಲ್ಲ ಇದೆ. ಏನಿಲ್ಲ ಮಂತ್ಲಿ ಏನು ಒಂಚೂರು ಏನು ಮಂಗನ ಇದೆ, ಅದ್ಯಾವ್ದದು? ಇದೇ ಪುಸ್ತಕ ಆಡಿಟ್ ಬ್ಯಾಕ್ ಆಗಿರೋ ಪುಸ್ತಕ ಮೇಡಮ್ ಅಂದರೆ ಜನವರಿ ಶಂಕರ್ ಶಂಕರ್ ಅವರೇ ಆಡಿಟ್ ಆಫೀಸಿಗೆ ಏನೆಲ್ಲ ಕಳಿಸಿದ್ದೀರಿ ಅದೆಲ್ಲ ಕಾಪಿಗೆ ತರಿಸಿ ಈಗಾಗಲೇ ಅದು ಯಾವಾಗ ಬಂದಿದ್ದು ಲಾಟ್? ಜನವರಿ 22 ಜನವರಿ 22 ಮೇಡಮ್ ಒಂದು ಇದು ಪುಷ್ಟಿದು ಎಷ್ಟು ಡ್ಯೂರೇಷನ್ ಇರುತ್ತೆ ಮೇಡಮ್? 3 ಮಂತ್ಸ್. ಅಲ್ಲಿ ನೋಡಿ Lab test ಏನಿದೆ? ಲ್ಯಾಬ್ ಟೆಸ್ಟ್ ಟೆಸ್ಟ್ ನಿಮ್ಮದು ಲ್ಯಾಬ್ ಟೆಸ್ಟ್ ತಿಂಗಳಿಗೆ ಒಂದ್ಸರಿ ತಿಂಗಳೊಮ್ಮೆ ಮಾಡಿದಲ್ವಾ ಅದು ಲ್ಯಾಬ್ ಟೆಸ್ಟ್ ಕೊಟ್ಟು ತರಿಸಿ ಈಗ ಆ ಕಡೆ ಮೇಲಿರೋ ಚೀಲ ಏನಮ್ಮ ಅದು? ಅಪರಾಧೆ ಲ್ಯಾಬ್ ಟೆಸ್ಟ್ ನಿಮ್ದು ಬಂತ ಲ್ಯಾಬ್ ಟೆಸ್ಟ್ ಇದು ನಿಮ್ದು ಪ್ರತಿ ತಿಂಗಳು ಮಾಡಿಸ್ಬೇಕು ಅಂತ ರೂಲ್ಸ್ ಇದೆ ಅಲ್ವಾ ನೀವು? ಎಲ್ಲಿದೆ ಮತ್ತೆ ಕಾಪಿ ತೆಗಿ. ಕಾಪಿ ತೆಗಿ. ಒಂದೇ ಒಂದು ಡಾಕ್ಯುಮೆಂಟ್ ಇಟ್ಕೊಡಲ್ಲ ಅಂತ ಹೇಳಿದ್ರೆ ಏನ್ರಿ ಇಷ್ಟು ಸಾವಿರ ಜನರಿಗೆ ಊಟ ಇದಕ್ಕೋಗಿ ಮಕ್ಕಳ ಇದು ಹೋಗುತ್ತೆ ಫುಡ್ ಹೋಗುತ್ತೆ ಅಲ್ಲಿ ಮಾಡಿಸಲ್ಲ ಅಂತ ಹೇಳಿದ್ರೆ ಈ ಚೀಲನೂ ಅವರೇ ಸಪ್ಲೈ ಮಾಡ್ತಾರಾ? ಎಲ್ಲ ಆ ಥರ ಬಂದಿದ್ದ ಚೀಲ ಇದಕ್ಕೆ ಹಾಕಿ ಚೇಂಜ್ ಮಾಡ್ತೀರಾ? ಏಜೆಂಟಿಗೆ ಅವರಿಗೆ ಯಾರ್ಯಾರು